ಗೋಣಿಕೊಪ್ಪದಲ್ಲಿ ವಿವಿಧ ಆಚರಣೆಯೊಂದಿಗೆ ನಲ್ಲೂರು ಬೋಟೆಕಾರ ಈಶ್ವರ ಬೋಡುನಮ್ಮೆ ಸಂಪನ್ನಗೊಂಡಿತು. 2 ದಿನಗಳ ಆಚರಣೆಯಲ್ಲಿ ಮೊದಲ ದಿನ ಮನೆಕಳಿ, ನಂತರ ಕುದುರೆ ನಮ್ಮೆ ಆಚರಣೆ ನೆರವೇರಿತು. ತಲೆಬಲ್ಯ ಈಶ್ವರ ಹಾಗೂ ತೀತರಮಾಡ ಕುಟುಂಬದ ಮೂಕಬಲಿಯ ಗುರುಕಾರುಣ ದರ್ಶನ ನೀಡುವ ಮೂಲಕ ಹಬ್ಬವನ್ನು ಮುನ್ನಡೆಸಿತು. ಮೊಗ ಆಚರಣೆ ನಡೆಯಿತು. ಒಗ್ಗಟ್ಟಿನ ಸಂಕೇತವಾಗಿ ಗ್ರಾಮಸ್ಥರು ಒಂದಾಗಿ ಬಂಡುಕಳಿ ಆಚರಿಸಿದ್ರು. ಕೆಸರಿನಲ್ಲಿ ಮಿಂದೆದ್ದರು. ಪುರುಷರು ಮಕ್ಕಳು ಬಂಡುಕಳಿಯಲ್ಲಿ ಭಾಗಿಯಾಗಿದ್ರು. ಅಲ್ಲಿಯೇ ಸಿಗುವ ಕೆಸರನ್ನು ಮೈಗೆ ಹಚ್ಚಿಕೊಂಡು ಸಂಭ್ರಮಿಸಿದ್ರು. ಯಾರು ಮೇಲು ಕೀಳು ಅಲ್ಲ ಎಂಬ ಸಂದೇಶ ಸಾರಲಾಯಿತು. ಮೈಗೆ ಹುಲ್ಲಿನ ಹೊದಿಕೆಯನ್ನು ಕಟ್ಟಿಕೊಂಡು ಬಂದ ಒಂದಷ್ಟು ಜನರು ಕಳದಲ್ಲಿ ಕುಣಿದು ಸಂಭ್ರಮಿಸಿದರು. ಭೂತರಂತೆ ಭಾಗವಹಿಸುವವರನ್ನು ಹಿಡಿದು ಹುಲ್ಲು ತೆಗೆದು ಯಾರು ಎಂದು ಪತ್ತೆ ಹಚ್ಚುವುದು, ಪಕ್ಕ ಬರುವವರನ್ನು ಕೋಲಿನಿಂದ ಹೊಡೆದು ಅಟ್ಟಾಡಿಸುವ ಆಚರಣೆ ನಡೆಯಿತು. ಬೋಡಂಗಡ ಹಾಗೂ ಪುಳ್ಳಂಗಡ ಕುಟುಂಬದಿಂದ ಪ್ರತ್ಯೇಕವಾಗಿ ಬೋಟೆಕಾರ ಈಶ್ವರ ಕುದುರೆಯನ್ನು ಬರಮಾಡಿಕೊಳ್ಳಲಾಯಿತು. ಪುಚ್ಚಿಮಾಡ ಕುಟುಂಬದಿಂದ ಕೈಕುದುರೆ ಕಳದಲ್ಲಿ ಸಂಗಮಗೊಂಡಿತು. ತೀತರಮಾಡ ಬಲ್ಯಮನೆಯಿಂದ ದೇವರ ನಗ, ನಾಣ್ಯ ಹಾಗೂ ಭಂಡಾರವನ್ನು ತಂದು ಪೂಜಿಸಲಾಯಿತು. ಕಾದ್ಯಾರು ತಿಂಗಳ 3ನೇ ಮಂಗಳವಾರ ಬುಧವಾರ ಹಬ್ಬ ಆಚರಿಸಲಾಯಿತು. 1 ವಾರಕ್ಕೆ ಮುಂಚೆ ಹಬ್ಬದ ಕಟ್ಟು ಆರಂಭವಾಯಿತು. ಹಬ್ಬದ ದಿನ ಐನ್ಮನೆಗಳಿಗೆ ದೇವರ ದೋಳು, ದೇವರ ಹಾಡಿನೊಂದಿಗೆ ಮನೆ ಮನೆಗೆ ತೆರಳಲಾಯಿತು. ನಂತರ ಮಂದನಲ್ಲಿ ಬಂಡುಕಳಿ ನಡೆಯಿತು. ಈಶ್ವರನ 2 ಕುದುರೆ, ಅಯ್ಯಪ್ಪನ 1 ಕುದುರೆ ಸಂಗಮಗೊಂಡಿತು. ಮೊಗಕಳಿಯನ್ನು ಪಣಿಕ ಜನಾಂಗ ನಡೆಸಿಕೊಟ್ಟರು. ಮೂಲ ಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕಳಕ್ಕೆ ಆಗಮಿಸಿದ ಗ್ರಾಮಸ್ಥರು ಕುದುರೆ ಸೇರಿಕೊಂಡು ಮೂಲ ಸ್ಥಾನದಲ್ಲಿ ಮಹಾಪೂಜೆ ನಡೆಸಿ ಕುದುರೆಯನ್ನು ಸ್ನಾನ ಮಾಡಿಸಿ ಹಬ್ಬಕ್ಕೆ ತೆರೆ ಎಳೆಯಲಾಯಿತು.